ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಸ್ಟಾರ್ಟಿಂಗಲ್ಲೇ ಸೀರೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಇವಾಗ ನಾವು ಬಂದಿರೋದು ವಿದ್ಯಾರಣ್ಯಪುರದಲ್ಲಿ ಲೊಕೇಟ್ ಆಗಿರ್ತಕ್ಕಂತಹ ನಂಜಪ್ಪ ಸರ್ಕಲಲ್ಲಿ ಕನ್ವೆನ್ಷನಲ್ ಹಾಲಲ್ಲಿ ಒಂದು ಒಳ್ಳೆ ಆಫರ್ನೊಂದಿಗೆ ಸೀರೆ ಮೇಳ ನಡೀತಾ ಇದೆ. ಸೀರೆ ಸಂತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ತೋರಿಸಿರ್ತಕ್ಕಂತಹ ಪ್ಲೇಸ್ ಎಲ್ಲರಿಗೂ ಕೂಡ ನೆನಪಾಗಿರುತ್ತೆ. ಸೊ ಇದು ನಂಜಪ್ಪ ಸರ್ಕಲಲ್ಲಿ ಮಾತ್ರ ನಡೆಯುತ್ತೆ. ಗೆಟ್ ಒನ್ ಬೈ ಒನ್ ಫ್ರೀ ಅಂತಲೇ ಹೇಳ್ಬೋದು. ಗೆಟ್ ಒನ್ ಬೈ ಒನ್ ಫ್ರೀ ಅಂದರೆ 2,000 ರೂಪಾಯಿ ಸೀರೆಗೆ ಕೇವಲ 1,000 ರೂಪಾಯಿ ಕೊಟ್ಟು ನೀವು ತಗೊಂಡು ಹೋಗ್ಬೋದು. ಸೊ ಅದನ್ನೇ ಗೆಟ್ ಒನ್ ಬೈ ಒನ್ ಫ್ರೀ ಅಂತ ಹೇಳ್ತಾರೆ. ಆಮೇಲೆ ನೀವು 4 ಸೀರೆಯನ್ನು ತೊಗೊಂಡ್ರೆ ಬರೀ 3,000 ರೂಪಾಯಿಯನ್ನು ಕೊಡಬಹುದು. ಇದು ಕೇವಲ 3 ದಿನಗಳ ಮಾತ್ರ ಸಂಭ್ರಮವಾಗಿರುತ್ತದೆ. ಈ 3 ದಿನ ಒಳಗೆ ನೀವು ಹೋಗಿ ಪರ್ಚೇಸ್ ಮಾಡಿದರೆ ಈ ಸೀರೆ ನಿಮ್ಮದಾಗಿಸಿಕೊಳ್ಳಬಹುದು. ತಡ ಮಾಡಿದೆ, ಬನ್ನಿ ಸ್ನೇಹಿತರೆ. ನೋಡಿ, ಇವರು ಪಾಪ ಹೋದ ತಕ್ಷಣ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು ಅಂತ ಹೇಳಿದ್ದಕ್ಕೆ ಸಪೋರ್ಟ್ ಮಾಡಿದರು. ಸೊ ಸೀರೆನ ಹೌದಾ, ಓಕೆ ಸಿಸ್ಟರ್ ಅಂತ ಹೇಳಿಬಿಟ್ಟು ವಿಡಿಯೋನ ತೋರಿಸಿದ್ರು. ನೋಡಿ, ಇದಂತೂ ಸಖತ್ತಾಗಿದೆ. ಇದು ಕೂಡ ಡಬಲ್ ಶೇಡೆಡು, ಅಂದರೆ ಕಲ್ಲರು ಪ್ರಿಂಟೆಡ್ ಒಳ್ಳೆ ಸಖತ್ತಾಗಿ ಬಂದಿದೆ. ಡಬಲ್ ಶೇಡ್ ಅಂದರೆ ಬ್ಲೌಸ್ ಬೇರೆ ಕಲರು, ಸೀರೆ ಬೇರೆ ಕಲರು. ಇದು ಸಖತ್ತಾಗಿದೆ. ಇದು ಕೂಡ ಅಷ್ಟೇ, ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಡಬಲ್ ಕಲರೇ ಇದೆ. ನೋಡಿ, ಅದನ್ನು ಮಡ್ಚಿದ್ರೆ ಹೆಂಗಾಗುತ್ತೆ ಗೊತ್ತಾ? ಇಷ್ಟೇ ಆಗುತ್ತೆ, ಸ್ವಲ್ಪ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ನೋಡಿ, ಲೈಟ್ ಇದಂತೂ ಪಿಂಕ್ ಕಲರ್. ಇವಾಗ ಯಾರು ನೋಡಿದ್ರು ಈ ಪಿಂಕ್ ಕಲರ್ ವೇರ್ ಮಾಡ್ತಾರೆ. ನೋಡಿ, ಈ ಪಿಂಕ್ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟಾಗಿದೆ. ನನಗಂತೂ ತುಂಬ ವರ್ತ್ ಅಂತಲೇ ಹೇಳ್ಬೋದು. ಅಂದರೆ ದುಡ್ಡು ಕೊಟ್ಟಂಗೆ ಸೀರೆ ಇರ್ತದೆ ಅಂತ ಹೇಳುತ್ತಾರಲ್ಲ, ಅದು ಓಕೆ. ಇದು ನೋಡಿ, ಇದು ಸಖತ್ತಾಗಿದೆ. ನೋಡಿ, ನಾನು ವೇರ್ ಮಾಡಿ ನೋಡ್ತೇನೆ. ನನಗೆ ಈ ಥರ ಕಾಣಿಸ್ತಾ ಇದೆ ಅಂದರೆ ನೀವು ತುಂಬ ಚೆನ್ನಾಗಿದ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಈ ಜನ ಅಷ್ಟು ಇನ್ನೂ ಹೋಗಿಲ್ಲ ಅಲ್ಲಿ, ಯಾಕೆಂದರೆ ಇನ್ನೂ ಗೊತ್ತಿಲ್ಲ. ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಇನ್ನು ಕೆಲವೊಬ್ಬರಿಗೆ ಇದೆ, ವಿಡಿಯೋಗಳ ಮೂಲಕ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಅಲ್ಲಿ ಇನ್ನೂ ಖಾಲಿ ಆಗಿಲ್ಲ. ಸೊ ನೀವೆಲ್ಲ ಹೋಗಿ ಪರ್ಚೇಸ್ ಮಾಡಿದರೆ ಬೇಗ ಖಾಲಿನೂ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೊಳ್ಳೆ ಸೀರೆ ಬೇಗ ಸಿಕ್ಬಿಡುತ್ತೆ. ಲೇಟಾಗಿ ಹೋದ್ರಿ ಅಂದರೆ ನಿಮಗೆ ಚೆನ್ನಾಗಿರೋ ಸ್ಯಾರಿ ಸಿಗಲ್ಲ. ನೋಡಿ, ಇದಂತೂ ಸಖತ್ತಾಗಿದೆ. ನಾನು ಒಂಥರ ತೋರ್ಸೋಕ್ಕೆ ನನಗೆ ಬೇಜಾರು ಅನ್ನಿಸ್ಲಿಲ್ಲ. ಏಕೆಂದರೆ ಕೆಲವೊಂದು ತುಂಬ ಇರ್ತವೆ ಸೀರೆ, ಆಗಿರ್ತವೆ. ಬಟ್ ಇದು ಯಾವುದೇ ಅನ್ನಿಸ್ಲಿಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನನ್ನ ಕಲ್ಲರು ಮತ್ತು ನಾನು ಹಾಕೊಂಡು ಹೋಗಿರೋ ಡ್ರೆಸ್ಸಿಗೂ ಮ್ಯಾಚ್ ಆಗಿತ್ತು ಅದು. ನೋಡಿ, ಇದು ತೋರಿಸ್ತಾ ಇದೆ. ನೋಡಿ, ಇದು ಡಬಲ್ ಕಲರು, ಕಾಫಿ ಕಲರು ಎಲ್ಲ ಮಿಕ್ಸ್ ಆಗಿದೆ. ಚೆನ್ನಾಗಿದೆ ಕಲರ್ ಮಾತ್ರ. ಯಾರಾದರೂ ವಿದ್ಯಾರಣ್ಯಪುರ, ನೋಡಿ ಇನ್ನೊಂದ್ಸಲ ಹೇಳ್ತಿದ್ದೀನಿ, ವಿದ್ಯಾರಣ್ಯಪುರ ನಂಜಪ್ಪ ಸರ್ಕಲ್ಲು ಕನ್ವೆನ್ಷನಲ್ ಹಾಲ್, ಗೊತ್ತಾಯ್ತಾ? ಸೊ ಅಲ್ಲಿ ಮಾರ್ತಾ ಇದ್ದಾರೆ. ಜಾಸ್ತಿ ದಿನ ಏನಿರಲ್ಲ, ಇದು 4 ಡೇಸ್ ಅಷ್ಟೇ ಇರುತ್ತೆ. 3 ಡೇಸಿಂದ 4 ಡೇಸ್ ಅಷ್ಟೇ. ಸೊ ಬೇಗ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಾವೆಲ್ಲೋ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲೇ ನಮ್ಮ ನಂಜಪ್ಪ ಸರ್ಕಲ್ ಹತ್ರ ವಿದ್ಯಾರಣ್ಯಪುರದಲ್ಲಿ ಇದೆ ಅಂದರೆ ಯಾರಿಗೆ ತಾನೇ ಆಗಲ್ಲ, ಹೋಗೋಕ್ಕೆ ಕಷ್ಟ ಆಗುತ್ತೆ ಹೇಳಿ? ಒಂದು ತೊಗೊಳೋರು ನೀವು 2 ತೊಗೊಂಬರ್ಬೋದು. ನೋಡಿ, ಈ ಸೀರೆ ಮಾತ್ರ ಸಖತ್ತಾಗಿದೆ. ಒಂದಕ್ಕಿಂತ ಒಂದು ಸೂಪರಾಗಿತ್ತು, ನಿಜವಾಗ್ಲೂ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ಈ ಕಲರ್ ಸ್ಯಾರಿನೂ ಅಷ್ಟೇ. ನೋಡಿ, ಇದು ಡಬಲ್ ಕಲರು. ಇವು ಕೆಲವೊಂದು ಹೆಂಗೆ ಗೊತ್ತಾ, ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ನಾವು ಉಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಉಟ್ಟಾಗ ಕೆಲವೊಂದು ಸ್ಯಾರಿ ವಾವ್ ಅನಿಸುತ್ತೆ, ನೋಡೋಕ್ಕೆ ಏನು ಚೆನ್ನಾಗೇ ಇಲ್ಲ ಇದು ಅನಿಸುತ್ತೆ. ನೋಡಿ, ನಾನು ಹಾಕ್ಕೊಂಡು ತೋರಿಸ್ತೇನೆ. ಕೆಲವೊಂದು ಸೀರೆಗಳನ್ನು ನಾನು ಹಂಗೆ ವೇರ್ ಮಾಡಿ ನಿಮಗೆ ತೋರಿಸ್ತೇನೆ. ಆವಾಗ ನಿಮಗೆ ಒಂದು ಕ್ಲಾರಿಟಿಗೆ ಬಂದುಬಿಡ್ತೀರಾ. ನೋಡಿ, ಇವರು ಪಾಪ ಬಿಚ್ಚಿ ಎಲ್ಲ ಮಾಡಿ ತೋರಿಸಿದ್ರು. ಸ್ಯಾರಿ ಯಾವ ಥರ ಇದೆ ಎಲ್ಲ ಇದೆ, ಪಲ್ಲು ಎಲ್ಲದು ಕೂಡ ಇಲ್ಲಿ ಇದೆ. ಸೊ ಈ ಕಲರ್ ನನ್ನ ಹತ್ರ ಇದೆ ಆಲ್ಮೋಸ್ಟ್. ನನಗೆ ಸೀರೆ ಅಂದರೆ ಅಷ್ಟು ಇಷ್ಟ. ಎಲ್ಲ ಥರದ್ದು ಎಲ್ಲ ಕಲರಿಂದು ಸೀರೆ ನಾನು ಉಡ್ತೇನೆ. ಸೊ ಹಾಗಾಗಿ ನನಗೆ ಸೀರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಈ ಕಲರು ಸೂಪರಾಗಿದೆ. ಜಾಸ್ತಿ ರೇಟ್ ಏನಿಲ್ಲ, ಒಂದು 4,000
ಇನ್ವೆಸ್ಟ್ ಮಾಡಿದರೆ ಬೈ ಒನ್ ಗೆಟ್ ಒನ್ ಅಂದರೆ ಒಂದಕ್ಕೆ 2,000 ಏನೋ ಬೀಳುತ್ತೆ ಅಷ್ಟೇ. ಬೇರೆ ಕಡೆ ಅಂಗಡಿಗೆ ಹೋದ್ವಿ ಅಂದರೆ ಜಾಸ್ತಿ ರೇಟ್ ಹಾಕ್ಬಿಡ್ತಾರೆ. ಬಟ್ ಈ ಥರ ನಾವೇನಾದರೂ ಈ ಥರ ಎಲ್ಲಾರು ಸೇಲ್ಸು ಈ ಥರ ಎಲ್ಲ ಇದ್ದಾಗ ಅಲ್ಲೇ ಹೋಗಿ ತೊಗೊಂಡ್ಬಿಡ್ಬೇಕು. ಆವಾಗ ಏನಾಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ. ಇದು ಪ್ರಿಂಟೆಡ್ ಆನೆ ಎಲ್ಲ ಪ್ರಿಂಟೆಡ್ ಇದೆ ನೋಡಿ. ಇದು ಈ ಕಲರು ಪ್ರಿಂಟೆಡ್ ಕಲರು ನೋಡಿ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳಂಗೆ ಇಲ್ಲ. ಒಂದಕ್ಕಿಂತ ಒಂದು ಸೂಪರಾಗಿದೆ. ನೋಡಿ ಇದೊಂಥರ ಕಲರು. ಈ ಥರ ಕಲರು ನಾನು ನೋಡಿದ್ದೆ, ಯಾರೋ ಒಬ್ಬರು ಹಾಕ್ಕೊಂಡಿದ್ರು. ಸೊ ಅದನ್ನು ನೋಡಿದ್ದೆ ಅಷ್ಟೇ, ಬಟ್ ನಾನು ಹಾಕಿರಲಿಲ್ಲ. ನೋಡಿ ಸಕ್ಕತ್ತಾಗಿದ್ದಾವೆ. ಬೈ ಒನ್ ಗೆಟ್ ಒನ್ ಅಂದರೆ ಯಾರು ತಾನೇ ಬಿಡಲ್ಲ. ಹೋಗಂಗೆ ತೊಗೊಬೇಕು ಅನ್ಸ್. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇದೊಂಥರ ಸಖತ್ತಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಮೇಲೆ ಕಡಿಮೆ ರೇಟ್ನವೂ ಇದ್ದಾವೆ, ಜಾಸ್ತಿ ರೇಟ್ನವೂ ಇದ್ದಾವೆ. ನಿಮ್ಮ ಅನುಕೂಲ, ನಿಮಗೆ ಯಾವ ರೇಟಿಂದು ಬೇಕು ನೀವು ಪರ್ಚೇಸ್ ಮಾಡ್ಬೋದು. ನೋಡಿ ಇಷ್ಟು ಬಟ್ಟೆಗಳಿದೆ, ವೆರೈಟಿ ಸೀರೆಗಳಿದೆ. ಇಷ್ಟೊಂದು ವೆರೈಟಿ ಇದೆ ನೋಡಿ. ಇವು ಒಂದು ರೇಂಜಿಗೆ, ಇವು ಒಂದು 1,500 ರೂಪಾಯಿ ರೇಂಜಿಗೆ ಇವೆಲ್ಲ. ಇದರಲ್ಲಿ ನಾವು ಚೆಂದ ಆರಿಸ್ಕೊಂಡು ನಾವು ನೋಡ್ಕೋಬೇಕು. ನೋಡಿ 1,499 ರೂಪಾಯಿ ಏನೋ ಸಮಥಿಂಗ್ ಇದೆ. ಇದು 1,500 ಅಂತಲೇ ಇಟ್ಕೊಳ್ಳಿ. ಇದು ಕೂಡ ಅಷ್ಟೇ ಸಾಫ್ಟಾಗಿದ್ದಾವೆ. ಇವಾಗ ಯಾರು ನೋಡಿದ್ರು ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಹತ್ರನೇ ಒಂದು 3 ಸ್ಯಾರಿ 4 ಸ್ಯಾರಿ ಇದೆ ಮೈಸೂರು ಸಿಲ್ಕು. ಏಕೆಂದರೆ ಅದು ಕಂಫರ್ಟಬಲ್ ಆಗುತ್ತೆ ನಮಗೆ. ಸೊ ಕಂಫರ್ಟಬಲ್ ಆಗೋದ್ರಿಂದ ನಾವು ಆ ಸೀರೆಗಳನ್ನು ನಾವು ವೇರ್ ಮಾಡೋಕ್ಕೆ ಇಷ್ಟಪಡ್ತೇವೆ. ಇವಾಗ ಜಾರೋದು ಅಥವಾ ಇನ್ನೇನೋ ಆದರೂ ಆಗೋದು, ಉಟ್ಕೊಂಡಾಗ ಒಂಥರ ಫೀಲ್ ಆಗೋದು ಆದರೆ ನಮಗೆ ಇಷ್ಟನೇ ಆಗಲ್ಲ. ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ಹಂಗಲ್ಲ. ನಾವು ಒಂದು ಸಲ ಉಟ್ಟಿದ್ದೀವಿ ಅನ್ನೋ ಫೀಲೇ ಆಗಲ್ಲ. ಮೈಯಲ್ಲಿದೆ ಅದು ಹಾಕ್ಕೊಂಡಿದ್ದೀವಿ ಅಂತಲೇ ಅನಿಸಲ್ಲ. ಸೆಕೆಗಾಲದಲ್ಲಿ ಆ ಟೈಮಲ್ಲಿ ಒಳ್ಳೆ ಕಂಫರ್ಟಬಲ್ ಅನಿಸುತ್ತೆ. ನೋಡಿ ಈ ಕಲರು ಸಖತ್ತಾಗಿದೆ. ನಾನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಡಬಲ್ ಕಲರು, ಡಿಫ್ರೆಂಟು. ಬ್ಲೌಸು, ಸೀರೆ, ಪಲ್ಲು ಎಲ್ಲ ಒಂಥರ ಡಿಫ್ರೆಂಟಾಗಿ ಇದ್ದಾವೆ. ನೋಡಿ ಈ ಕಲರ್ ಸೀರೆನೂ ಸಖತ್ತಾಗಿದೆ. ನಂಜಪ್ಪ ಸರ್ಕಲರಿಗೆ ಹತ್ರ ಆಗುತ್ತೆ ಅಂದವರಿಗೆ ತುಂಬ ಈಸಿ ಆಗುತ್ತೆ. ಇದು ನಂಜಪ್ಪ ಸರ್ಕಲ್ಲು, ವಿದ್ಯಾರಣ್ಯಪುರ ಲೊಕೇಟ್ ಆಗಿರೋರಿಗೆ ತುಂಬ ಚೆನ್ನಾಗಿದೆ. ತುಂಬ ವೈಟ್ ಇದ್ದವರಿಗೆ ನೀಲಿ ಕಲರು, ಆರೆಂಜ್ ಕಲರು ಈ ಥರ ಸೂಟ್ ಆಗುತ್ತೆ. ನೋಡಿ ಇವರು ಹಾಕ್ಕೊಂಡು ತೋರಿಸಿದ್ರು ಪಾಪ, ಚೆನ್ನಾಗಿದೆ. ನಿಜವಾಗ್ಲೂ ಅಲ್ಲಿ ಸೀರೆ ಹಿಡ್ಕೊಂಡು ನಾವೆಲ್ಲ ನೋಡಿ ಹಂಗೆ ಬಿಟ್ಟು ಹೋಗ್ತೀವಿ. ಬಟ್ ಅವ್ರು ಮತ್ತೆ ಮಾಡಿಸ್ತಾರಲ್ವ, ಅವರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಇವೆಲ್ಲ ನೋಡಿ ಸಖತ್ ಕಾಸ್ಟ್ಲಿ ಇದೆ ಅನಿಸುತ್ತೆ. ಇದು ಅಂದರೆ ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ, ಒಂದು 4-5 ಸಾವಿರ ರೂಪಾಯಿ ಅಷ್ಟೇ. ಇದು 4,000 ರೂಪಾಯಿ ಏನೋ ಇದೆ ಅಷ್ಟೇ ಇದು. ಸೊ ಮದುವೆ ಟೈಮಲ್ಲಿ ಯಾರಾದರೂ ಮದುವೆಗಳಿದ್ದರೆ, ಯಾರಾದ್ರೂ ರಿಲೇಷನ್ಸ್ ಮದುವೆ ಇತ್ತು ಹಾಕ್ಕೊಂಡು ಹೋಗ್ಬೇಕು ಅಂದಾಗ ಈ ಥರ ಸೀರೆಗಳು ನೀವು ಉಟ್ಕೊಂಡ್ರೆ ಚೆಂದ ಕಾಣಿಸ್ತೀರ. ಆಮೇಲೆ ಜಾಸ್ತಿ ರೇಟು ಅನಿಸಲ್ಲ, ಕಡಿಮೆ ರೇಟು ಅನಿಸಲ್ಲ, ಕಂಫರ್ಟಬಲ್ ಇರುತ್ತೆ. ನೋಡಿ ಇವೆಲ್ಲ ಸಖತ್ತಾಗಿದ್ದಾವೆ. ವಾವ್ ಅನಿಸಿದ್ವು ನನಗಂತೂ, ತುಂಬ ಇಷ್ಟ ಆಯಿತು. ನಾವೆಲ್ಲೋ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲೇ ಪರ್ಚೇಸ್ ಮಾಡೋದು ಬೆಸ್ಟ್ ಅನಿಸುತ್ತೆ. ನನಗೂ ಅದೇ ಫೀಲ್ ಆಯಿತು ಹೋದಾಗ. ಇವಾಗ ಎಲ್ಲ ಕಡೆಗೂ ಅಂಗಡಿಗಳಿಗೆ ನಾವು ಹುಡ್ಕೊಂಡು ಹೋಗ್ತೀವಿ. ಬಟ್ ಇವರು ಒಂದು ಮಾಳಿಗೆ ಥರ ಮಾಡಿಬಿಟ್ಟು ಅಲ್ಲೇ ಒಂದು ಅಂಗಡಿಯಲ್ಲಿ ಫಿಕ್ಸ್ ಮಾಡಿಬಿಟ್ಟು ಯಾವ್ಯಾವ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಇರ್ತಾರಲ್ವ. ಸೊ ಅಂಥದ್ರನ್ನೇ ಹೋಗಿ ನಾವು ಸೆಲೆಕ್ಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವೆಲ್ಲ 3,000 ನೋಡಿ. ಇವಾಗ ಇದನ್ನು ತೋರಿಸಿದ್ದಲ್ಲ, ಇದು 4,000 ಸಮಥಿಂಗ್ ಇದೆ ನೋಡಿ. ಇದೊಂಥರ ಡಿಫ್ರೆಂಟಾಗಿ ಕಲರ್ ಇದೆ. ಅಂದರೆ ನನ್ನ ಮೊಬೈಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ, ರಿಯಲಾಗಿ ಸಖತ್ತಾಗಿದೆ ಅದು. ಆರೆಂಜ್ ಕಲರ್ಸು, ನೇವಿ ಬ್ಲೂ ಎಲ್ಲ ಕಲರು ಇದೆ. 4,900, 5,000, 6,000 ರಿಚ್ ಇರೋವಂಥವ್ರು, ನಮಗೆ ಜಾಸ್ತಿ ರೇಂಜಿಂದು ಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿರ್ತಕ್ಕಂತಹ ಪ್ಲೇಸ್ ಹೌದು.
ಇದು ಸ್ವಲ್ಪ ಪೇಪರ್ ಕವರೆಲ್ಲ ಹಾಕಿದ್ರು, ಮತ್ತು ತೆಗೆದ್ರೆ ಪಾಪ ಅವ್ರಿಗೆ ವಜ್ಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೆಗಿಯೋಕೆ ಹೋಗಲಿಲ್ಲ. ಹಂಗೆ ಕೆಲವೊಂದನ್ನು ಒಂದೆರಡು ಏನೋ ತೆಗೆದು ತೋರಿಸಿದ್ವಿ, ವಿಡಿಯೋ ಮಾಡಿಕೊಂಡೆ. ಸೊ ನಿಮಗೆ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ನಮ್ಮ ಹಸ್ಬೆಂಡು ಪಾಪ ತುಂಬ ಸಪೋರ್ಟ್ ಮಾಡಿ ವಿಡಿಯೋ ಮಾಡೋದಕ್ಕೋಸ್ಕರ ತೆಗೆದ್ರು. ನೋಡಿ, ಒಂಥರ ಕಲರ್ ಇದೆ. ಉಟ್ಕೊಂಡ್ರೆ ಇವೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ಉಟ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದು ಸೀರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಕೂಡ ಒಂದು. ಈ ಸೀರೆನೂ ಸಖತ್ತಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಗೊತ್ತಾ ನಿಮಗೆ. ಸೊ ನಾನು ಹೇಳಿದ್ದನ್ನು ಕೇಳಿ ಹೋಗಿ ಆ ಸೀರೆಯನ್ನು ಮುಂಚೆನೇ ನಮಗೆ ಗೊತ್ತಾಗಿದ್ದರೆ ಅನ್ನೋ ಪಶ್ಚಾತ್ತಾಪ ಪಡೋದಕ್ಕಿಂತ ವಿಡಿಯೋ ನೋಡಿದ ತಕ್ಷಣ ಹೋಗಿಬಿಡಿ, ಚೆನ್ನಾಗಿರುತ್ತೆ. ನೋಡಿ, ಇವು ಸಖತ್ತಾಗಿದೆ. ಮದುವೆ ಹೆಣ್ಣು ಉಟ್ಕೊಳೋಂತಹ ಸೀರೆ ಇದು. ಇನ್ನು ಎಂಥ ಸೀರೆ ಉಡ್ತೀರಾ ನೀವೆಲ್ಲ. ಒಂದಕ್ಕಿಂತ ವಾವ್, ಪಿಕಾಕ್ ಅದ್ರ ಕಲರು ಡಿಫ್ರೆಂಟಾಗಿ ಕಲರ್ ಇದೆ. ನನ್ನ ಮದುವೆಗೆ ನಾನು ಅದೇ ಥರದ್ದೇ ಸೀರೆ ತೊಗೊಂಡಿದ್ದು, ನನ್ನ ಗಂಡನ ಮನೇಲಿ ಕೊಟ್ಟಿದ್ದು ಅದೇ ಸೀರೆನೇ. ಸೊ ಇದು ಸಖತ್ತಾಗಿದೆ ನೋಡಿ. ಈ ಕಲರು ಸಖತ್ತಾಗಿದೆ. ವಾವ್ ನೋಡಿ ಯಾವ ಥರ ಬಂದಿದೆ. ಇದೊಂಥರ ಕಲರು. ಮದುವೆ ಹೆಣ್ಣು ಅವಾಗೆಲ್ಲ ಸ್ವಲ್ಪ ಹಳೆ ಇದರಲ್ಲೆಲ್ಲ ಈ ಥರನೇ ಉಡ್ಕೊಳ್ತಾ ಇದ್ರು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಯಾರಿ ಎಕ್ಸ್ಪೋ ನಮ್ಮ ವಿದ್ಯಾರಣ್ಯಪುರದಲ್ಲಿರೋದು ಎಲ್ಲರಿಗೂ ಖುಷಿ ಆಗುತ್ತೆ. ಯಾರ್ಯಾರು ಸೀರೆಯನ್ನು ಇಷ್ಟಪಡ್ತಾರೋ ಅವ್ರು ಯಾರೂ ಮಿಸ್ ಮಾಡಲ್ಲ. ಹೋಗಿ ಪಕ್ಕ ಒಂದು 2-3 ಅಂತೂ ಸೀರೆ ತೊಗೊಂಬರ್ತಾರೆ. ನೋಡಿ, ಈ ಥರ ವಿಡಿಯೋ ಮಾಡೋದಕ್ಕೆ ಮೇಯ್ನಾಗಿ ನನ್ನ ಹಸ್ಬೆಂಡ್ ಕಾರಣ. ಬಿಕಾಸ್ ತುಂಬ ಸಪೋರ್ಟಿವ್ ಆಗಿ ಸೀರೆನೆಲ್ಲ ಅಷ್ಟು ಬಿಚ್ಚಿ ಮಾಡ್ತಾಯಿದ್ರು. ಅದನ್ನ ನೋಡಲಾರ್ದೆ ಅಲ್ಲಿ ಇದ್ದವರು ಪಾಪ ಸಪೋರ್ಟ್ ಮಾಡಿ ಅವರು ಕೂಡ ತೋರಿಸಿದ್ರು, ಈ ಥರ ಬಂದಿದೆ ನೋಡಿ ಅಂತ. ನೋಡಿ, ಈ ಥರ ಡಬಲ್ ಕಲರು ಸಖತ್ತಾಗಿದೆ ನೋಡಿ. ಡಬಲ್ ಕಲರ್ ಇದೆ ನೋಡಿ. ಇದು ಡಬಲ್ ಕಲರು. ಬ್ಲೌಸೇ ಒಂದು ಕಲರು, ಅಂದರೆ ಬಾರ್ಡರ್ ಇದೆ ಅಲ್ಲ ಅದೇ ಕಲರು ಬ್ಲೌಸ್ ಕೊಟ್ಟಿದ್ದಾರೆ. ಅದು ಪ್ಲೇನ್ ಇದೆ. ಸೊ ಪ್ಲೇನ್ ಏನಕ್ಕೆ ಯೂಸ್ ಆಗುತ್ತೆ ನಮಗೆ ಬ್ಲೌಸ್ ಅಂದರೆ, ಇವಾಗ ನಾವು ಡಿಸೈನ್ ಆಗಿ ಕಲರಾಗಿ ನಾವು ಗ್ರ್ಯಾಂಡಾಗಿ ಬ್ಲೌಸನ್ನು ಹೊಲಿಸ್ತೀವಿ ಗೊತ್ತಾ. ಸೊ ಅದನ್ನು ಆ ಥರನ ನಾವು ಇಟ್ಕೋಬೇಕಾಗತ್ತೆ. ಆವಾಗ ನಮಗೆ ಇದು ಪ್ಲೇನ್ ಬ್ಲೌಸು ಯೂಸ್ ಆಗುತ್ತೆ. ಅದರಲ್ಲೇ ಬ್ಲೌಸಲ್ಲೇ ಗ್ರ್ಯಾಂಡ್ ಕೊಟ್ಟರೆ ನಮಗೇನು ಡಿಸೈನ್ ಮಾಡ್ಕೊಳಕ್ಕಾಗಲ್ಲ, ಗೊತ್ತಾಯ್ತಾ. ಅದೇ ಪ್ಲೇನ್ ಕೊಟ್ಟರೆ, ನಾವು ಪ್ಲೇನ್ ಇರೋ ಸೀರೆ ಬ್ಲೌಸ್ ತೊಗೊಂಡ್ವಿ ಅಂದರೆ ಆವಾಗ ಏನಾಗುತ್ತೆ, ನಮಗೆ ಹೆಂಗೆ ಬೇಕೋ ಆ ಥರ ಹೊಲ್ಸ್ಕೊಬೋದು ನಾವು. ನನ್ನ ಮದುವೆಗೆ ಒಂದು ಬ್ಲೌಸಿಗೆ ಒಂದು 5-6 ಸಾವಿರ ರೂಪಾಯಿ, ಅಂದರೆ ಒಂದು ಬ್ಲೌಸಿಗೆ, ನನ್ನ ಹಸ್ಬೆಂಡ್ ಮನೇಲಿ ಕೊಟ್ಟಿದ್ದು ಸೀರೆ ಬ್ಲೌಸಿಗೆ ನಾನು ಆ ಬ್ಲೌಸಿಗೆ 5-6 ಸಾವಿರ ರೂಪಾಯಿ ಕೊಟ್ಟು ಹೊಲಿಸಿದ್ದೀನಿ. 4-5 ಸಾವಿರ ಮೇಲೆ ಆಗಿದೆ, ನೆನಪಿಲ್ಲ ನನಗೆ. 2 ಇಯರ್ಸ್ ಮೇಲೆ ಆಯಿತು ಹೊಲಿಸಿ. ಸೊ ಅದು ಬ್ಲೌಸಿಗೆ ಸಖತ್ತಾಗಿ ಅವ್ರು ಹೊಲ್ಕೊಟ್ಟಿದ್ದಾರೆ. ಒಂದು ದಿನ ಅದ್ರದ್ದು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೇನೆ ನನ್ನ ಸೀರೆಗಳದ್ದು. ನೋಡಿ ಯಾವ ಥರ ಇದೆ ಅಂತ. ನನ್ನ ಪತಿರಾಯರು ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಸೀರೆ ಬ್ಲೌಸ್ ಒಂದು ಕಲರು, ಅಂದರೆ ಬಾರ್ಡ್ರ್ ಕಲರು ಪ್ಲೇನ್ ಇದೆ. ಸೊ ನಾವು ಹೆಂಗೆ ಬೇಕಂದರೆ ಹಂಗೆ ಹೊಲಿಸ್ಕೋಬೋದು. ಸಖತ್ತಾಗಿದೆ ನೋಡಿ. ಈ ಕಲರು ಯಾವ ಕಲರ್ ಬೇಕ್ರಿ ನಿಮಗೆ? ನೋಡಿ ಯಾವ ಕಲರ್ ಬೇಕು, ಯಾರಿಗೆ ಬೇಕು ನೋಡಿ, ಪರ್ಚೇಸ್ ಮಾತ್ರ ಮಾಡದೇ ಇರಬೇಡಿ, ಗೊತ್ತಾಯ್ತಾ. ವಾವ್, ಸಖತ್ತಾಗಿದೆ. ಈ ಕಲರ್ ಮಾತ್ರ ಮೆಹಂದಿ ಕಲರ್. ವಾವ್, ಕ್ಯೂಟೆಸ್ಟ್ ಕಲರ್ಗಳು. ಅಂದರೆ ಮದುವೆ ಹೆಣ್ಣಿಗೆ ಬ್ರೈಡಲ್ ಮೇಕಪ್ಪು ಅವೆಲ್ಲ ಮಾಡ್ತಾರಲ್ಲ, ಅದಕ್ಕೆ ತಕ್ಕ ಹಾಗೆ ನಾವು ಸೀರೆಯನ್ನು ತೊಗೊಳ್ಕೋಬೇಕು. ಅದಕ್ಕೆ ಮಾಡಿಸಿರ್ತಕ್ಕಂತಹ ಸೀರೆಗಳು ಇವೆಲ್ಲ ಸಖತ್ತಾಗಿದ್ದಾವೆ. ಮತ್ತು ಯಾರು ಕೂಡ ಅರ್ಧಂಬರ್ಧ ನೋಡಬೇಡಿ, ನಿಮ್ಗೆ ಗೊತ್ತಾಗಲ್ಲ. ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಅರ್ಥ ಆಗೋದು. ನೀವು ಅರ್ಧಂಬರ್ಧ ನೋಡ್ತೀರಾ, ಆಮೇಲೆ ಚೆನ್ನಾಗಿ ಅನಿಸಲ್ಲ. ಪೂರ್ತಿಯಾಗಿ ನೋಡಿ, ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ನೋಡಿ, ಆವಾಗ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಹೇಗಿದೆ. ಇವೆಲ್ಲ ಸ್ಟಾರ್ಟಿಂಗಿಂದ 1000ಇಂದ ಸ್ಟಾರ್ಟ್ ಆಗುತ್ತೆ. 700, 500 ಕೂಡ ಇಲ್ಲಿ ಇದೆ.
ಯಾರಿಗೆ ಆಸಕ್ತಿ ಇರುತ್ತೋ ಹೋಗಿ ತಗೊಳ್ಳಿ. ತುಂಬ ರೀಸನಬಲ್ ಪ್ರೈಸಿಗೆ ನಿಮಗೆ ಕೊಡ್ತಾರೆ. ಯಾರಿಗಾದರೂ ಅಲ್ಲಿ ವಿದ್ಯಾರಣ್ಯಪುರದಲ್ಲಿ ಲೊಕೇಟ್ ಆಗಿರ್ತಕ್ಕಂಥವ್ರು ಮಿಸ್ ಮಾಡಲೇಬೇಡಿ ಅಂತಲೇ ಹೇಳ್ತೀನಿ. ತುಂಬ ಒಳ್ಳೆ ಕಲೆಕ್ಷನ್ಸು, ತುಂಬ ಒಳ್ಳೆ ಕಲೆಕ್ಷನ್ಸನ್ನು ಇಟ್ಟಿದ್ದಾರೆ ಅವರು. ತುಂಬ ದಿನ ಇಲ್ಲ, 4 ದಿನ ಇದೆ. ಬೇಗ ಹೋಗಿ ಪರ್ಚೇಸ್ ಮಾಡಿದರೆ ಮಾತ್ರ ಈ ಆಫರ್ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ಈ ಆಫರ್ ಬೇರೆಯವರ ಪಾಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಸೀರೆ ಇದೆಯಲ್ಲ ನೋಡಿ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಚಂದವಾಗಿ ಕಾಣಿಸುತ್ತೆ ಅಂದರೆ ನೀವು ಅಲ್ಲಿ ಹೋಗಿ ನೀವೇ ಕೂಡ ವೇರ್ ಮಾಡಿದರೆ ಮಾತ್ರ ಅದಕ್ಕೆ ಒಂದು ಕಳೆ ಬರುತ್ತೆ. ಅದೇ ಥರ ನಾನು ಕೂಡ ಇವಾಗ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೇನೆ. ಜಾಸ್ತಿ ರೇಂಜ್ ಏನಿಲ್ಲ, 3000 ಇದೆ ಇದಕ್ಕೆ. ತುಂಬ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಈ ಆಫರನ್ನು, ಈ ಸೀರೆಯ ಸಂತೆಯನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ, ನಿಮಗೆ ಕೂಡ ಬೇಜಾರಾಗುತ್ತೆ. ಅಯ್ಯೋ, ಇಷ್ಟು ಚಂದ ಕಡಿಮೆ ರೇಂಜಿಗೆ ಸಿಕ್ಕಿದ್ದನ್ನು ನಾನು ಮಿಸ್ ಮಾಡ್ಕೊಂಬಂದಲ್ಲ ಅಂತ ಅನಿಸುತ್ತೆ. ಅದು ಆಗೋದು ಬೇಡ. ಇದು ನೋಡಿ, ಸಖತ್ತಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. 4000 ಇದು ಸೀರೆ. ಸೊ ನಿಮಗೆ ಯಾವ್ದು ಇಷ್ಟನೋ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ, ತೊಗೊಳ್ಳಿ, ಎಂಜಾಯ್ ಮಾಡಿ. ಸೀರೆ ಲವರ್ ಆಗಿದ್ರೆ ಖಂಡಿತ ನೀವು ಯಾವುದಾದ್ರೂ ಒಂದು ಸೀರೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳ್ತೇನೆ. ಮತ್ತು ನನ್ನ ಚಾನಲನ್ನು ಯಾರು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಅಂತ ಮಾಡ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಸೀರೆಯನ್ನು ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಮತ್ತೊಮ್ಮೆ ನಿಮಗೆ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ಶುಭ ಮಧ್ಯಾಹ್ನ ನಿಮಗಾಗಿದೆಯೋ? ನನಗಂತೂ ಇವಾಗ ಸೀರೆ ನೋಡ್ಕೊಂಬಂದ್ಬಿಟ್ಟು ಒಂಥರ ಖುಷಿಯಲ್ಲಿದ್ದೀನಿ. ಸೊ ನೀವು ಹೋಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಈ ಸೀರೆ ಮಾತ್ರ ಸಕ್ಕತ್ತಾಗಿದೆ. ನನಗೆ ಈ ಸೀರೆ ಇಷ್ಟ ಆಯಿತು. ತುಂಬ ಸಾಫ್ಟ್ ಇದೆ, ಗೊತ್ತಾ? ತುಂಬ ಅಂದರೆ ತುಂಬ ಸಾಫ್ಟ್ ಇದೆ. ನಾನು ಮುಟ್ಟಿ ನೋಡ್ತಾ ಇದ್ದೆ. ಸೊ ತುಂಬ ಸಾಫ್ಟಾಗಿ ಒಂಥರ ಚೆನ್ನಾಗಿದೆ. ಸೀರೆಯನ್ನು ಇಷ್ಟಪಡುವಂತಹವರು ತುಂಬ ನೋಡ್ತಾರೆ. ನೋಡಿ, ಈ ಸೀರೆ ನನ್ನ ಹತ್ರ ಇದೆ. ಇದೇ ಕಲರ್ ಸೀರೆ, ಇದೇ ಬಾರ್ಡ್ರ್ ಇದೆ ನನ್ನ ಹತ್ರ, ಸೇಮ್ ಟು ಸೇಮ್. ನಾನು ಆಲ್ರೆಡಿ ನನ್ನ ಮದುವೆ ಆಗಿ ಸ್ಟಾರ್ಟಿಂಗ್ ಫಂಕ್ಷನ್ ಇರುತ್ತಲ್ಲ ಗಂಡನ ಮನೆಯಲ್ಲಿ, ಸೊ ಆವಾಗ ಸೀರೆನ ನಾನು ವೇರ್ ಮಾಡಿದ್ದೆ. ಇದು ನೋಡಿ, ಇದು ಸಖತ್ತಾಗಿದೆ. ಇವೆಲ್ಲ ಎಲ್ಲರ ಮೈಯಲ್ಲೂ ಇವೇ ಇರ್ತವೆ. ನೋಡಿ ಸಾಕಾಗಿತ್ತು. ಬಟ್ ನಾನು ರಿಯಲ್ ಆಗಿ ಟಚ್ ಮಾಡಿ ಇವತ್ತೇ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆಯಿತಾ? ಲವ್ ಯು ಆಲ್. ಬಾಯ್.